ಇನ್ನು ಕಲಬುರಗಿಯಲ್ಲಿ ಎನ್ ರವಿಕುಮಾರ್ ಕಾಂಗ್ರೆಸ್ನ ವಿರುದ್ಧ ಸಿಡಿದೆದ್ದಿದ್ದಾರೆ. ವಿಧಾನ ಪರಿಷತ್ನ ಸದಸ್ಯರಾಗಿರುವಂತಹ ಎನ್ ರವಿಕುಮಾರ್ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ. ವಸತಿ ಯೋಜನೆಯಲ್ಲಿನ ಹಗರಣದ ಬಗ್ಗೆ ಕಲಬುರಗಿ ಜಿಲ್ಲೆಯ ಶಾಸಕರೇ ಬಹಿರಂಗವನ್ನ ಪಡಿಸಿದ್ದಾರೆ. ನಿಮ್ಮ ಶಾಸಕರೇ ನಿಮ್ಮ ಸರ್ಕಾರದ ಭ್ರಷ್ಟಾಚಾರದ ಬಗ್ಗೆ ಹೇಳುತ್ತಿದ್ದಾರೆ, ಆದರೂ ನಿಮಗೆ ಮುಂದುವರಿಯುವ ಯೋಗ್ಯತೆ ಇಲ್ಲ, ಕೂಡಲೇ ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿ. ಇತ್ತೀಚೆಗೆ ಸುರ್ಜೇವಾಲರನ್ನ ಭೇಟಿಯಾಗಿ ನಿಮ್ಮ ಶಾಸಕರು ಏನೇನೋ ಬೇಡಿಕೆ ಪತ್ರ ಕೊಟ್ಟಿದ್ದಾರೆ. ಯಾರ್ಯಾರು ಏನೇನು ಬೇಡಿಕೆ ಕೊಟ್ಟಿದ್ದಾರೆ ಎಂಬುದು ನಿಮಗೆ ದಮ್ಮಿದ್ರೆ ಬಹಿರಂಗಪಡಿಸಿ. ನಿಮ್ಮ ಸರ್ಕಾರದ ಬಗ್ಗೆ ನಿಮ್ಮ ಶಾಸಕರು ಏನು ಹೇಳಿದ್ದಾರೆ ಅನ್ನೋದಾದರೂ ಸಾರ್ವಜನಿಕರಿಗೆ ಗೊತ್ತಾಗಲಿ. ಕಲಬುರಗಿಯಲ್ಲಿ ಬಿಜೆಪಿ ಎಂಎಲ್ಸಿ ಎನ್ ರವಿಕುಮಾರ್ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನ ಮಾಡಿರುವಂಥದ್ದು. ಆ ರಾಷ್ಟ್ರ ಒಳ್ಳೆದಿದೆ, ಈ ರಾಷ್ಟ್ರ ಒಳ್ಳೆದಿದೆ, ಆಯ್ತು ನಿಮ್ಮ ಜಿಲ್ಲೆ ಏನಾಗಿದೆ? ಹಾಗಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ಆಗ್ರಹಪಡಿಸ್ತೀನಿ. ಬೇರೆಯವರು ಯಾರೂ ಇಲ್ಲ, ಈ ಜಿಲ್ಲೆಯ ಶಾಸಕರೇ ಹೇಳ್ತಾ ಇದ್ದಾರೆ ಈ ರಾಜ್ಯದಲ್ಲಿ ಅಭಿವೃದ್ಧಿ ಇಲ್ಲ. ಭಾಳ ಹೆಮ್ಮೆ ಅನಿಸುತ್ತೆ, ಪಾಪ ಧೈರ್ಯ ಮಾಡಿ ಶಾಸಕರು ಮಾತಾಡ್ತಾ ಇದ್ದಾರೆ, ಖುಷಿ ಅನಿಸುತ್ತೆ. ಮನೆ ತೆಗೆದುಕೊಳ್ಳಕ್ಕೆ ಲಂಚ ಕೊಡಬೇಕಾಗಿದೆ. ಮನೆ ತೆಗೆದುಕೊಳ್ಬೇಕು ಅಂತಂದರೆ ಲಂಚ ಕೊಡಬೇಕಾಗಿದೆ. ಸಿದ್ದರಾಮಯ್ಯ ಅವರು ಏನು ಮಾಡಿದರು? ಯಾರೋ ಕೆಂಪಯ್ಯ ಅನ್ನೋ ಅಂಥವ್ರು ಒಬ್ಬರು ಕಾಂಟ್ರಾಕ್ಟ್ರು ಕೇಂದ್ರ ಸರ್ಕಾರಕ್ಕೆ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ದಕ್ಕೋಸ್ಕರ ಮುಖ್ಯಮಂತ್ರಿಗೆ ರಾಜೀನಾಮೆಯನ್ನು ಕೊಟ್ಟರು. ನಿಮ್ಮ ಶಾಸಕರೇ ಹೇಳ್ತಾ ಇದ್ದಾರಲ್ಲ, ಕೊಡಿ ರಾಜೀನಾಮೆನ. ನಿಮ್ಮ ಶಾಸಕರು ಹೇಳ್ತಿದ್ರು, ಒಬ್ಬರ ಇಬ್ಬರ 3 ಜನನ 5 ಜನನ 10 ಜನನ, ನಿಮಗೆ ದಮ್ಮಿದ್ರೆ ಮಾನ್ಯ ಸಿದ್ದರಾಮಯ್ಯ ಅವರಿಗೆ, ಮಾನ್ಯ DK ಶಿವಕುಮಾರ್ ಅವರಿಗೆ ಏನಾರು ಸ್ವಲ್ಪ ಕಳಕಳಿ ಇದ್ದರೆ, ಏನಾರು ಒಂದು ಸ್ವಲ್ಪ ಕರ್ನಾಟಕ ರಾಜ್ಯದಲ್ಲಿ ಒಳ್ಳೆಯದಾಗಬೇಕು ಅನ್ನುವಂಥ ಒಂದು ಅಭಿಮಾನ ಇದ್ದರೆ ಶಾಸಕರ ಅಹವಾಲುಗಳನ್ನು ಎಲ್ಲ ಬಹಿರಂಗಪಡಿಸ್ಬಿಡಿ. ನಾನು ಹೌದು ಅಂತೀನಿ, ಸಾರ್ವಜನಿಕವಾಗಿ 1 ಲಕ್ಷ ಜನಕ್ಕೆ ಸೇರಿಸಿ ನಾನು ಸಿದ್ದರಾಮಯ್ಯ ಅವರಿಗೆ ನಾವೇ BJPಯಿಂದ ಸನ್ಮಾನ ಮಾಡ್ತೀವಿ. ಏನಂತ? ಯಾವ್ಯಾವ ಶಾಸಕರು ಅಹವಾಲುಗಳನ್ನು ಕೊಟ್ಟಿದ್ದಾರೆ ಎಲ್ಲವನ್ನು ಬಹಿರಂಗಪಡಿಸ್ಬಿಡಿ. ನಿಮ್ಮ ಸರ್ಕಾರದ ಬಗ್ಗೆ ಯಾರ್ಯಾರು ಏನೇನು ಹೇಳಿದ್ದಾರೆ ಗೊತ್ತಾಗಲಿ. ಈ ಕೆಲಸವನ್ನು ಮಾಡಲಿ. ಯಾವ ಮಂತ್ರಿ ಬಗ್ಗೆ ಏನು ಹೇಳಿದ್ದಾರೆ ಗೊತ್ತಾಗಲಿ ಜನಕ್ಕೆ, ಎಲ್ಲವನ್ನು ಬಹಿರಂಗಪಡಿಸಿ. ಕಲ್ಯಾಣ ಕರ್ನಾಟಕ ಅಂತಕ್ಕಂಥದ್ರಲ್ಲಿ ಅಭಿವೃದ್ಧಿ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಸ್ಥಗಿತವಾಗಿ ಹೋಗ್ಬಿಟ್ಟಿದೆ. ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಡ್ರಗ್ಸ್ ಅಂತೂ ಬಿಡಿ, ಮುಂಬೈಗೆ, ಬೇರೆ ಬೇರೆ ರಾಜ್ಯಗಳಿಗೆ, ಬೇರೆ ಬೇರೆ ಜಿಲ್ಲೆಗಳಿಗೆ, ಗುಲ್ಬರ್ಗ ಒಂದು ಕೇಂದ್ರ ಆಗಿಬಿಟ್ಟಿದೆ. ಬ್ಯಾಂಡ್ ಡ್ರಗ್ ಸಾಗಾಟ ಆಗ್ತಾ ಇದೆ. ಲಕ್ಷಾಂತರ ರೂಪಾಯಿ ಮಾಲ್ ಸಿಗ್ತಾ ಇದೆ. 120 ಬಾಟ್ಲ್ ಸಿಕ್ಕಿದೆ. ಆದ್ದರಿಂದ ಇದ್ರ ಬಗ್ಗೆ ಇವೆಲ್ಲ ಏನೇನು ದಂಧೆಗಳಿದ್ದಾವೆ ಇವೆಲ್ಲವಕ್ಕೂ ಕಡಿವಾಣ ಹಾಕಬೇಕು ಅಂತಂದರೆ ಮೊದಲು ಜಿಲ್ಲಾ ಉಸ್ತುವಾರಿ ಸಚಿವರು ರಾಜೀನಾಮೆಯನ್ನು ಕೊಡಲಿ, ಆಮೇಲೆ ಮುಂದಿನ ತನಿಖೆಯನ್ನು ಕರ್ನಾಟಕ ರಾಜ್ಯ ಸರ್ಕಾರ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತಾರೆ.